ರೂಮ್ ಚೆಕ್ಔಟ್ ಮಾಡಿ ಕಾರ್ಕಳದಿಂದ ಉಡುಪಿ ಕಡೆ ಹೊರಟ್ವಿ. ನಮ್ಮ ಕಸ್ಟಮರ್ ಹೇಳಿದ್ರು ಧರ್ಮಸ್ಥಳದಲ್ಲಿ ದರ್ಶನ ಸಿಗ್ಲಿಲ್ಲ ಅಂತ ಅನ್ಬಿಟ್ಟು ತುಂಬಾನೇ ಬೇಜಾರಾಯ್ತು ಅಂತ. ಏನ್ ಮಾಡೋದು, ಪರಿಸ್ಥಿತಿ ಹಂಗಿತ್ತು. ಏನೋ ಪರಿಸ್ಥಿತಿಗಳ ಒತ್ತಡಕ್ಕೆ ಸಿಕ್ಕಿ ನಾನು ನಿನ್ನ ಕೊಟ್ಟ ಮಾತನ್ನ ಉಳಿಸ್ಕೊಳಕ್ ಆಗ್ಲಿಲ್ವಲ್ಲ ಅನ್ನೋ ಕೊರಗು ಈಗಲೂ ನನ್ನ ಮನಸ್ಸಲ್ಲಿ. ಮಂಜುನಾಥನ ದರ್ಶನ ಮಿಸ್ ಆದ್ರೂ ಶ್ರೀಕೃಷ್ಣನ ದರ್ಶನ ಮಿಸ್ ಆಗೋದಿಲ್ಲ ಅಂತ ಹೇಳಿ ಸೀದಾ ಅವ್ರನ್ನ ಕರ್ಕೊಂಡು ಬಂದಿದ್ದೆ ಉಡುಪಿಗೆ. ನಾನು ಅವ್ರ ಜೊತೆನೆ ದರ್ಶನಕ್ಕೆ ಹೋಗಿ ಇಲ್ಲೇ ಊಟ ಮಾಡ್ಕೊಂಡು ಇಲ್ಲಿಂದ ಸೀದಾ ಹೊರಟಿದ್ದೆ ಮಲ್ಪೆ ಬೀಚ್ಗೆ. ನಾನು ತುಂಬಾ ಸಲನೇ ಇಲ್ಲಿಗೆ ಬಂದಿದ್ದೀನಿ, ಆದ್ರೆ ಇಲ್ಲಿ ಕಾಣಿಸ್ತೈತಲ್ಲ ಈ ಪ್ಲೇಸ್ಗೆ ಯಾವತ್ತೂ ಒಂದ್ಸತಿನೂ ಹೋಗಿರ್ಲಿಲ್ಲ. ಬನ್ನಿ ಇವತ್ತು ಹೋಗಿ ಬಂದ್ಬಿಡೋಣ. ಇಲ್ಲಿ ಟಿಕೆಟ್ ತಗೊಳ್ಳೋದಕ್ಕೆ ಹಾಫ್ ಅನ್ ಅವರ್ ಆಯ್ತು. ಒಬ್ರಿಗೆ 350 ರೂಪಾಯಿ ಟಿಕೆಟ್ ಚಾರ್ಜ್ ಮಾಡ್ತಾರೆ. ಇವರೇ ನಮ್ಮ ಬೋಟ್ ಕ್ಯಾಪ್ಟನು ಜಾಕ್ ಸ್ಪ್ಯಾರೋ ಅಂತ. ತಮಾಷೆಗೆ ಹೇಳಿದೆ ಅವ್ರ ಹೆಸರು ಸಂಜಯ್ ಅಂತ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಬೋಟ್ನಲ್ಲಿ ಜರ್ನಿ ಮಾಡ್ತಾ ಇರೋದು. ಒಂಥರ ಥ್ರಿಲ್ಲಿಂಗ್ ಆಗಿ ಇತ್ತು. ನಾನು ಈ ಕಡೆ ವಿಡಿಯೋ ಮಾಡ್ತಿದ್ರೆ ಹಿಂದೆಗಡೆ ಡ್ಯಾನ್ಸಿಂಗ್ ಶೋ ಶುರು ಆಗ್ಬಿಟ್ಟಿದೆ. ಎಲ್ಲ ಫುಲ್ಲು ಜೋಶಾಗಿ ಡ್ಯಾನ್ಸ್ ಮಾಡ್ತಾ ಇದ್ರು. ನಮ್ಮ ಕಸ್ಟಮರ್ ಕೂತಿದ್ದವರು ಇವ್ರನ್ನೆಲ್ಲ ನೋಡಿ ಅವರು ಎದ್ದು ಡ್ಯಾನ್ಸ್ ಮಾಡೋಕೆ ಶುರು ಮಾಡಿಬಿಟ್ರು. ಇವ್ರನ್ನೆಲ್ಲ ನೋಡಿದ್ರೆ ಏಜ್ ಡಸ್ ನಾಟ್ ಮ್ಯಾಟರ್ ಅಂತ ಅನ್ನಿಸ್ಬಿಡುತ್ತೆ. ಈ ಲೇಡಿ ಮೈಕಲ್ ಜಾಕ್ಸನ್ ಜೊತೆ 2 ಫೋಟೋ ತೊಗೊಂಡೆ. ಅಷ್ಟರಲ್ಲೇ ಐಲ್ಯಾಂಡ್ಗೆ ರೀಚ್ ಆಗೋದ್ವಿ. ಈ ಸೆಂಟ್ ಮೇರಿಸ್ ಐಲ್ಯಾಂಡ್ಗೆ ಇನ್ನೊಂದು ಹೆಸರು ಇದೆ, ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಮಲ್ಪೆ ಬೀಚ್ಗೆ ಏನಾದರೂ ಟ್ರಿಪ್ ಪ್ಲಾನ್ ಮಾಡಿದರೆ ಖಂಡಿತವಾಗ್ಲೂ ಈ ಪ್ಲೇಸ್ನ ಮಾತ್ರ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. 2 ಅವರ್ ನಮ್ಮ ಹತ್ರ ಟೈಮ್ ಇರುತ್ತೆ. ಅಷ್ಟರಲ್ಲಿ ಈ ಐಲ್ಯಾಂಡ್ ಎಲ್ಲ ಸುತ್ತ ನೋಡ್ಕೊಂಡು ಬರ್ಬೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬಾಯ್, ಟೇಕ್ ಕೇರ್.